ನಿಯರ್ಲಿ 5 ಗಂಟೆ ಆಗಿದೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ದೇವಸ್ಥಾನದಿಂದ, ಗೌರಿಮಾತಾ ದೇವಸ್ಥಾನದಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. ನೋಡೋಣ ಗೈಸ್, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಹರ್ ಹರ್ ಮಹಾದೇವ್. ಟ್ರೆಕ್ಕಿಂಗ್ ಸ್ಟಾರ್ಟ್ 4:52 ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. ಸುಮಾರು ದಿನ ಕನಸಾಗೋದು. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಕುದುರೆಗಳೆಲ್ಲ ರೆಡಿ ಇದೆ, ಹೊರಟಿದ್ದಾರೆ, ಎಲ್ಲರೂ ಹೊರಟಿದ್ದಾರೆ, ನಾವು ಹೊರಟಿದ್ದೀವಿ. 5 ಗಂಟೆ ಟೈಮು. ಸ್ಟಾರ್ಟ್ ದ ಜರ್ನಿ. ಎಲ್ಲ ಕುದುರೆಗಳು ಒಯ್ತಾ ಇವೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಕುದುರೆಗಳೆಲ್ಲ ಒಂದರಿಂದ ಒಂದು ಇರ್ತವೆ. ಯಾತ್ರಾ ಸ್ಟಾರ್ಟ್ ಆಗಿದೆ. ಶ್ರೀಮಂತ ಇದ್ದೀವಿ ಒಂದೊಂದೇ. ವ್ಯೂಸ್ ಸೂಪರ್ ಆಗಿದೆ. ಗೋಡನ್ನೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿಂದ ಹತ್ಕೊಂತ ಹೋಗೋದು ಗುರು. 5 o'clock ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಕೇದಾರ್ನಾಥ್. ದಾರಿ ಮಾತ್ರ ಇವಾಗ ಸಖತ್ತಾಗಿ ಅನಿಸ್ತಾ ಇದೆ. ಗೊತ್ತಿಲ್ಲ ಪೀಕ್ ಹೋದಂಗೆ ಹೆಂಗೆ ಅನಿಸ್ಬೋದು ಅಂತ. ನೋಡೋಣ. 750 meters ಬಂದಿದ್ದೀವಿ. ಇನ್ನೂ 15.5 miles ಐತೆ. ಅಂದರೆ ನಿಯರ್ಲಿ 22.5 ಇದೆ. ಎಷ್ಟು ಬೇಗ ಹೋಗ್ತೀವಿ ನೋಡೋಣ. ಚಹಾ ಅಂಗಡಿ ಎಲ್ಲರೂ ನಿಂತಿದ್ದಾರೆ. ಚಹಾ ಕುಡಿಯೋರು ಚಹಾ ಕುಡಿಬೋದು, ಇಲ್ಲಾಂದ್ರೆ ಹಂಗೆ ಸುಮ್ಮನೆ ಹರ ಹರ್ ಮಹಾದೇವ್ ಅಂತ ಹೋಗ್ತಾ ಇರೋದು. ಕುದುರೆಗಳನ್ನೆಲ್ಲ ಹಿಂಗೆ ನಿಲ್ಲಿಸುತ್ತಾರೆ. ಕುದುರೆ ಸವಾರಿ ಬೇಕಾ ಕೇಳ್ತಾ ಇರ್ತಾರೆ. ನನ್ನ ಸಜೆಷನ್ ಅಂದರೆ ಕೇದಾರ್ನಾಥಿಗೆ ಬರೋರು ಕುದುರೆಗಳನ್ನೆಲ್ಲ ಯೂಸ್ ಮಾಡಿಬಿಡಿ ಜಾಸ್ತಿ. ಯಾಕಂದರೆ ಅವು ಪ್ರಾಣಿಗಳವ, ಅವು ಕಷ್ಟ ಇರುತ್ತೆ, ನೋವಿರುತ್ತೆ, ಫೀಲಿಂಗ್ಸ್ ಇರುತ್ತೆ ಮೇನ್ಲಿ. ಅದಕ್ಕೆ ಕುದುರೆಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಹಾಗೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಟ್ರಾಲಿ ಇರುತ್ತೆ, ಟ್ರಾಲಿ ಯೂಸ್ ಮಾಡ್ಬೋದು, ಇಲ್ಲ ಹೆಲಿಕಾಪ್ಟರ್ ಸಹ ಬರ್ಬೋದು. ಇಟ್ಸ್ ಅ ಗುಡ್ ಚಾಯ್ಸ್ ನನ್ನ ಪ್ರಕಾರ ಅನ್ಕೊತೀನಿ. ನೋಡೋಣ, ಇಲ್ಲಿ ತನಕ ಬಂದಿದ್ದೀವಿ, ಇನ್ನೂ ಹೋಗೋದಿದೆ. ಮಂದಾಕಿಣಿ ನದಿದು ಸೌಂಡ್ ಕೇಳಿಸ್ತಾನೆ ಇದೆ. ಲೆಟ್ಸ್ ಸಿ. ಹರ್ ಹರ್ ಮಹಾದೇವ್. ಹೇಗನ್ಸ್ತಿದೆ ಫೀಲಿಂಗು? ಸೂಪರ್ ಕ್ರೇಜಿ ಅನಿಸ್ತಿದೆ. ಬಟ್ ಒಂದು ಮಿಸ್ಟೇಕ್ ಏನಾಯ್ತು ಅಂದರೆ ನಾನು ಗ್ಲೌಸ್ ಕಳ್ಕೊಂಡೆ. ಎಲ್ಲಿ? ಗೌರಿಕೊಂಡಲ್ಲೇ ಕಳ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲೇ ಕಳ್ಕೊಂಡ್ಬಿಟ್ರ? ಇಲ್ಲಿ ಇಟ್ಟಿದ್ದೆ, ಎಲ್ಲಿ ಬಿದ್ದಾಯ್ತಾ ಯಾವನಿಗೆ ಗೊತ್ತು. ನೋಡಿ, ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ ಲೇಜಿನೆಸ್ ಇರಬಾರ್ದು, ಕ್ರೇಜಿನೆಸ್ ಇರಬೇಕು. ಹೋಗೋಣ, ಮುಂದೋಗೋಣ. ನೀವೇನಂತೀರಾ? ಹೆಂಗಿದೆ ಸದ್ಯಕ್ಕೆ? ಫುಲ್ ಆಗಿದೆ. ಎಲ್ಲ ಮಾದಪ್ಪನ ದಯೆ. ನಡೀತಾ ಇದ್ದೀರಾ? ಓಕೆ, ಇಲ್ಲಿ ಬನ್ನಿ, ಬಾಹುಬಲಿ ತೋರಿಸ್ತೀನಿ. ಹೆಂಗಿದೆ? ತುಂಬ ಚೆನ್ನಾಗಿದೆ. ಮತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್. ತುಂಬ ಹೋಪ್ ಮೇಲೆ ಹೋಗ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಅಲ್ಲಿ ಓ ಜೋಶ್ ಇದೆ ಇವಾಗ. ಕೊನೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಐ ಥಿಂಕ್ ಎಷ್ಟು ಮೀಟ್ರಿಗೆ ಕೂತ್ಕೊಂತೀರಾ? ಎಷ್ಟು ಕಿಲೋಮೀಟ್ರಿಗೆ? ಆಲ್ರೆಡಿ ಒಂದ್ಸರಿ ಕೂತಿದ್ದೀನಿ. ORS DRS ಎಲ್ಲ ತಗೊಂಡಿದ್ದೀರಾ? ಓ, ಹೋಗೋಣ ಹಂಗಾದ್ರೆ. ಹರ್ 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 ಹರ್. ನೋಡಿ, ಹರಿತಾ ಇದೆ ನದಿ. ಇಲ್ಲಿ ಮದರ್ ನೇಚರ್ ಫಾಲ್ಸ್ ಥರ ಬಂದಿದೆ. ಇದೇ ಕೇದಾರ್ನಾಥ್ ಸ್ಪೆಷಲ್ ಅಂದರೆ ಇದೆ. ಗೋದಲ್ಲಿ ಬಂದಲ್ಲಿ ಎಲ್ಲ ನೀರಿರುತ್ತೆ, ಬ್ಯೂಟಿಫುಲ್ ವ್ಯೂ ಇರುತ್ತೆ. ಅದರ ಜೊತೆಗೆ ಕಷ್ಟನೂ ಇರುತ್ತೆ. ಸೂಪರ್ ಆಗಿದೆ ಗುರು, ಚೆನ್ನಾಗಿದೆ.
ನದಿ ಹರಿತಾ ಇದೆ. ಫಾಲ್ಸ್ ಅಷ್ಟಷ್ಟು ದೂರ ನಡ್ಕೊಂಡ್ಬರ್ತೀವಿ. ಇದು ನೋಡಿದಾಗ ಫುಲ್ಲು ಖುಷಿ ಆಗ್ಬಿಡ್ತೀವಿ. ಗೋಡ ಇವು ಮಾತ್ರ ದಾರಿ ಉದ್ದಕ್ಕೂ ಸಿಗ್ತಾ ಇರುತ್ತೆ. ನಾವು ಪಾಸ್ ಆಗ್ತಾ ಇರೋದಕ್ಕೂ ಜಾರ್ ಬಿಡ್ತಿದ್ದೇವೆ. ನೋಡಿದ್ರಲ್ಲ, ನನಗೆ ಎಸ್ಕೇಪ್ ಆಯ್ತಾ ಇರಬೇಕು, ವಿಡಿಯೋಸ್ ಮಾಡ್ತಾ ಇರಬೇಕು. ನೋಡೋಣ ಏನಾಗುತ್ತೆ. ಆಲ್ಮೋಸ್ಟ್ 2 ಕಿಲೋಮೀಟರ್ ನಡೆದಿದ್ದೀವಿ. ಇವಾಗ ಒಪಿನಿಯನ್ ಕೇಳಲ್ಲ. ಹೆಂಗಿದೆ ಇವಾಗ? ಪೀಸಾ ಹೆಂಗ ಅನ್ಸ್ತಿದೆ ಇವಾಗ? ತುಂಬಾ ಹೈಕ್ ಆಗಿದೆ. ಇನ್ನೂ ಹೈಕ್ ಆಗಿದೆ. ಹೋಗೋಣ. ಸಿದ್ದು ಮೂಸೇವಾಲ ಹತ್ರ ಬರೋಣ. ಏನಂತೀಯಪ್ಪ? ಹೆಂಗೆ ಸಖತ್ತಾಗಿದ್ಯಾ? ಹೋಗ್ಬೋದಾ? ಸ್ಲೋ ಅಂಡ್ ಸ್ಟಡಿ ಅಂತೀರಾ? ನೋಡೋಣ ಎಷ್ಟು ಸ್ಲೋ ಅಂಡ್ ಸ್ಟಡಿ ಮಾಡ್ತಾರಂತ. ಗ್ಲೇಷಿಯರ್ಸ್ ಕಾಣಿಸ್ತಾ ಇದೆ. ಇನ್ನೇನು ಹುಡುಗರೆಲ್ಲ ರೊಚ್ಚಿಗೆದ್ದವ್ರೆ. ಹತ್ತೆಗಳ ಜೊತೆ ಹೋಗ್ತಾ ಇರಬೇಕು. ಸ್ವರ್ಗ ಕಣ್ಮುಂದೆ ಗೊತ್ತಾಯ್ತೆ ನೋಡಿ, ಅಲ್ಲಿಂದ ಬಂದಿದ್ದೀವಿ. ಸಖತ್ತಾಗಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನೋಡಿದ್ದು. ಬೋಲೋ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಹೇಳಕ್ಕಾಗಿಲ್ಲ. ಹೋಗ್ತಾ ಇದ್ದೀವಿ. ಸೂಪರ್ ಆಗಿರೋ ಪ್ಲೇಸ್ ಗುರು. ವರ್ತಿ ಎಲ್ಲೆಲ್ಲಿ ನೀರು ಇಳಿತಾ ಇದ್ರು ಅದನ್ನ ನೋಡಿದ್ರ ಮೇಲೆ ಮನ್ಸಲ್ಲಿ ಒಂದು ಚೆನ್ನಾಗಿರೋ ಫೀಲ್ ಅನಿಸ್ತಾ ಇದೆ. ಸಾರಿ ಭಯ್ಯ. ಸಖತ್ತಾಗಿರೋ ವ್ಯೂ ಗುರು. ಅದ್ ನೋಡಿದ ಮೇಲೆ ಏನ್ ಅನಿಸ್ತಾ ಇದೆ? ಅದ್ ನೋಡಿದ ಮೇಲೆ ಏನ್ ಅನಿಸ್ತಾ ಇದೆ? ತುಂಬಾ ನಂಬಿಕೆ ಬರ್ತಾ ಇದೆ. ಹೋಗ್ಬೋದು. ಜಾಗ ಕಾಣಿಸ್ತಾ ಇದೆ. ತಗೊಳ್ಳೋದ? ಪ್ರೇಯರ್ ಮಾಡ್ತಾ ಇದ್ದೇನೆ. ಹೋಗೋಣ. ಬ್ಯೂಟಿಫುಲ್ ಪ್ಲೇಸು. ಟ್ರ್ಯಾಕ್ ಮಾಡೋಣ. ಹರ್ ಹರ್ ಮಹಾದೇವ್. ಬ್ಯೂಟಿಫುಲ್ ವ್ಯೂ ಅಂದ್ರೆ ವ್ಯೂ ಗುರು. ಇದು ಬೆಸ್ಟ್ ಪ್ಲೇಸು. ಜನರ ಜೊತೆ, ಈ ಕುದುರೆಗಳ ಜೊತೆ, ಮಹಾದೇವ್ ಜೊತೆ ನಡೆಯೋ ಈ ಜರ್ನಿ ಮಾತ್ರ ಆಸಮ್. ಲೈಫಲ್ಲಿ ಯಾವತ್ತೂ ಮಿಸ್ ಮಾಡ್ಕೊಬಾರ್ದು ಈ ಥರ ಜರ್ನಿನ. ಸಖತ್ತಾಗಿರೋ ವ್ಯೂ ಪ್ಲೇಸು. ಇಷ್ಟೆಲ್ಲ ಲಗೇಜು, ಸ್ಟ್ರೆಸ್ಸು, ಕಾಲು ನೋವು ಇಟ್ಕೊಂಡು ಟ್ರಕ್ ಮಾಡ್ತೀವಿ. ಒಂದೊಂದು ವ್ಯೂ, ಆ ವ್ಯೂ ಸಿಕ್ಬಿಡುತ್ತಲ್ಲ, ಮಾಬಲಸ್. ಇವಾಗ ತೋರಿಸ್ತೀನಿ ಬನ್ನಿ ಆ ವ್ಯೂನ. ಇಷ್ಟೊತ್ತಿರೋ ಟ್ರಕ್ ಮಾಡಿರೋ ಸುಸ್ತೆಲ್ಲ ಹೋಗ್ಬಿಡುತ್ತೆ. ಫೋಟೋ ತಗೊತವ್ರೆ ಎಲ್ಲರೂ. ತಿಂಡಿಗಳು ಸಿಗುತ್ತೆ ಇಲ್ಲಿ. ಚೆನ್ನಾಗಿ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ, ಟ್ರಕ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ವ್ಯೂನ ಮಾತ್ರ ಮಿಸ್ ಮಾಡದೇ ಇರಿ. ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಸೂಪರ್ ಆಗಿರೋ ಪ್ಲೇಸು. ಅದಕ್ಕೋಸ್ಕರ ಎಲ್ಲಿಂದನೋ ಬರ್ತೀವಿ. ಏನೇನೋ ಕೆಲಸ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅದನ್ನು ಬಿಟ್ಟು ಬಂದಿರ್ತೀವಿ. ನಾನಂತೂ 9 ಸ್ಟೇಟ್, ಪ್ರಾಬಬ್ಲಿ 9 ಸ್ಟೇಟ್ ದಾಟಿ ಬಂದಿದ್ದೀನಿ ಇದನ್ನು ನೋಡೋಕ್ಕೆ. ಇದು ಜಸ್ಟ್ ಟ್ರೀಸರ್ ಅನ್ಸುತ್ತೆ ನನ್ನ ಪ್ರಕಾರ. ನೋಡೋಣ ಮುಂದೆ ಏನಾಗುತ್ತೆ. ಹರ್ ಹರ್ ಮಹಾದೇವ್. ಕುದುರೆಗಳನ್ನೆಲ್ಲ ಏನೆಲ್ಲ ಮಾಡಿಸ್ತಾರಪ್ಪ ಇಲ್ಲಿ. ನೀರು ಓಡಿಸ್ತಾರೆ, ಮನ್ಸನ್ನು ಓಡಿಸ್ತಾರೆ, ಏನೋ ಓಡಿಸ್ತಾರೆ ಪಾಪ. ಟೋಲಿ ಅಂದರೆ ಇದೆ. ಮನ್ಸನ್ನು ಇದ್ರ ಮೇಲೆ ಕೂರಿಸ್ಕೊಂಡು ಹತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಚಳಿ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಕೋಟೆಲ್ಲ ತೆಗಿಬೋದು. ಏನು ಅಷ್ಟೇನು ಚಳಿ ಇರೋಲ್ಲ ನಾರ್ಮಲಿ. ಯಾಕಂದರೆ ನಡೀತಿರ್ಬೇಕಾದ್ರೆ ಬಾಡಿ ಹೀಟ್ ಜನ್ರೇಟ್ ಮಾಡೋದ್ರಿಂದ ಚಳಿ ಅನಿಸೋದಿಲ್ಲ ಅಷ್ಟೇನು. ಅನಿಸೋದಿಲ್ಲ ಅಷ್ಟೇ. ಸಖತ್ತಾಗಿದೆ ಪ್ಲೇಸ್. ಫುಲ್ ಆನ್ ಮೂಡ್. ಪಾಪ ಕುದುರೆ ನೋಡಿ ಅವ್ರನ್ನೆಲ್ಲ ಹಸ್ಕೊಂಡ್ಬಂದು ಯಾಕೆ ಬೇಕು ಕಷ್ಟ. ಬರೋದಾದರೆ ಹೆಲಿಪ್ಯಾಡಲ್ಲಿ ಬರೀ, ಇಲ್ಲಾಂದರೆ ಟ್ರಾಲಿ ಇರುತ್ತೆ, ಟ್ರಾಲಿಯಲ್ಲಿ ಬರೀ.
ಕುದುರೆನ ಯಾಕೆ ಸಾಯಿಸ್ತೀರಾ ಅಂತ ನನ್ನ ಕನಸು ಅನ್ನಷ್ಟೇ. ನೋಡೋಣ, ಇಲ್ಲಿ ಎಲ್ಲರೂ ಕುದುರೆ ಮೇಲೆ ಬರ್ತಾರೆ ಆಲ್ಮೋಸ್ಟು. ನೀವೇನಾದರೂ ಬರೋದಿದ್ರೆ ಅವಾಯ್ಡ್ ಮಾಡಿ. ಹರ ಹರ್ ಮಹಾದೇವ್. ನಡ್ಕೊಂಡು ಬರ್ತಾವ್ರೆ, ಸಿಗರೇಟ್ ಹೊಡಿತಾವ್ರೆ. ನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಇಂಥ ನೇಚರ್ನ ಹಾಳು ಮಾಡೋದು ಇವ್ರಿ. ಇಂಥ ನೇಚರ್ನ ಹಾಳು ಮಾಡೋದೇ ಇವನು. ಹೊಡಿತಿಲ್ಲ, ಆದ್ರೆ ಕೊಟ್ಟಿರೋದು ಸಿಗರೇಟ್ ಬತ್ತಿ ಕೊಟ್ಟಿರೋದೇ ಇವನು. ನೋಡ್ಕೊಳ್ಳಿ, ಎಲ್ಲಾದ್ರೂ ಸಿಕ್ಕರೆ ಮುಖಕ್ಕೆ ಕ್ಯಾಕರ್ಸಿ ಉಗ್ದು ಬಿಡಿ ಇವನಿಗೆ. ಕೊಲೆ ಮಾಡ್ದೊಂದು ತಪ್ಪಿಲ್ಲ ಮಾರ್ರೆ. ಇಂಥ ನೇಚರ್ ಅಲ್ಲಿ ದೇವ ಭೂಮಿಯಲ್ಲಿ ಬಂದು ಸಿಗರೇಟ್ ಹೊಡಿತಾವನೆ, ಗೊತ್ತಿಲ್ಲ. ನೋಡಿ, ಸಿಗರೇಟ್ ಹೊಡೆದು ನೆಗಾಡ್ತಾವ್ರೆ. ಒಂಚೂರು ಬೇಜಾರೇ ಇಲ್ಲ. ಆಕ್ಚುಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಬಿಟ್ಟು ಬಂದಿ, ಮಾನ ಮರ್ಯಾದೆ ಎಲ್ಲ. ಹೋಗೋಣ. ಕುದುರೆ ಮೇಲೆ ಹೋಗ್ತಾವ್ರೆ. ಕುದುರೆ ಸವಾರಿ ಸಖತ್ತಾಗಿ ಮಾಡ್ತಾವ್ರೆ. ಕುದುರೆ ಇವರಿಗೆಲ್ಲ ಒಂದ್ ಚಾಪ್ ಹಾಕತ್ತೆ. ಏನ್ ಹೇಳಿ ಪಾಪಿ ಮಗನ, ನೆಕ್ಸ್ಟ್ ಜನ್ಮದಾಗ ನೀ ಕುದುರೆ ಆಗ, ನಾನ್ ಇನ್ಮೇಲೆ 10 ಸವಾರಿ ಮಾಡ್ತೀನಿ ಅಂತ. ಫಸ್ಟ್ ಹೆಲಿಕಾಪ್ಟರ್ ಹೋಗ್ತದೆ ಹೆಲಿಕಾಪ್ಟರ್. ಬರೋಕ್ಕಿಂತ ಮುಂಚೆ ಹೆದರ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ. ಇರ್ಲಿ. ಹೆಂಗನ್ಸ್ತಿದೆ ಇವಾಗ? ಸಖತ್ತಾ? ನೀವೊಂದು ಬತ್ತಿ ಹೊಡಿತೀರಾ? ನಾ ಬತ್ತಿ ಹೊಡಿಯಲ್ಲ. भाई अभी कैसा लग रहा है? झकास। आप तो एकदम झकास है। हीरो माफी लग रहे हो भाई। लास्ट है, लास्ट परफेक्ट। देखो सिगरेट पिएंगे दम आएगा ज्यादा दम आएगा। बोल दो भाई, और एक बात बोल दो। सिगरेट पिएंगे तो क्या होगा? दम आएगा। दिक्कत दम आएगा, मगर भोसड़ी को वो भी पिए। भाई एक बार बोल दो क्या बोलेगा? बोल दे। दम आ रहा है मगर भोसड़ी का ये भी पी रहा है। ಹೇಳದ್ ಕೇಳಿಸ್ಕೊಂಡ್ರಿ ತಾನೆ? ದಮ್ ಹೊಡೆದ್ರೆ ತಿಕ್ಕ ಹೊಡಿಯುತ್ತೆ, ಹೋಗಕ್ಕಾಗಲ್ಲ ಅಂತೆ ಮುಂದೆ. ಆದ್ರೂ ಹೊಡಿತಿದ್ದೀರಾ? ಹೋಗ್ತಾವ್ರೆ ಎಲ್ಲಾದ್ರೂ. ನೋಡ್ಕೊಳ್ಳೋಣ. ಹೌದು, ಕುದುರೆ ಬಾಲ ಇಟ್ಕೊಂಡು ಎಲ್ಲ ಜೈ ಅನ್ಸನ. ಟ್ರಕ್ ಮಾಡ್ತಾ ಹತ್ತುತ್ತಾ ನಮ್ಮ ಕನಸಿನ ಡೆಸ್ಟಿನೇಷನು ತುಂಬ ಹತ್ರ ಬರ್ತಾ ಇದೆ ಅನಿಸ್ತಿದೆ. ಪ್ಲೇಸ್ ನೋಡಿ, ಬ್ಯೂಟಿ. ಆ ಕಡೆ ಬಿಸಿಲು ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ, ಆ ಕಡೆ ಬಿಸಿಲು ಬರ್ತಾ ಇದೆ. ನಮ್ಮ ಟಾರ್ಗೆಟ್ ಏನಂದರೆ, ನಮ್ಮ ಕಡೆ ಬಿಸಿಲು ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಕವರ್ ಮಾಡೋಣ ಅಂತ. ಬಿಸಿಲು ಬಂದ್ರ ಮೇಲೆ ಡಿಹೈಡ್ರೇಷನ್ ಜಾಸ್ತಿ ಆಗಿಬಿಡುತ್ತೆ, ನಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಬೆಳಗ್ಗೆ ಎಲ್ಲರೂ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೋದೇ ಬೆಳಗಡೆಯಿಂದ. ನಮಸ್ಕಾರ ಗುರು, ನನ್ನ ಹತ್ರನೇ ಬರ್ತೀಯಲ್ಲಪ್ಪ. ಎಲ್ಲಾದ್ರೂ ನನ್ನ ಹತ್ರನೇ ಬರ್ತಿದೆ. ಹೋಗೋಣ ಮುಂದೆ, ಡೆಸ್ಟಿನೇಷನ್ ಪ್ಲೇಸ್ ರೀಚ್ ಆಗೋಣ. ಹರ್ ಮಾತ್ ಭೈರವ ಬಾಬಾ ದೇವಸ್ಥಾನ ರೀಚ್ ಆಗಿದ್ದೀವಿ. ಇದರ್ಥ ವಿ ಆರ್ ಇನ್ ಎ ಸ್ಟಿಲ್ ಗುಡ್ ಕಂಡೀಷನ್ ಟು ರೀಚ್ ಕೇದಾರ್ನಾಥ್ at a good point of time. ಹೋಗೋಣ, ವ್ಯೂ ಮಾಡೋಣ. ಮುಂದೆ ಕಪಲ್ಸ್ಗಳು ಬೇರೆ ಹೋಗ್ತಾವ್ರೆ. ಆವಾಗಿಂದ ಓವರ್ಟೇಕ್ ಮಾಡಕ್ ನೋಡ್ತಾ ಇದ್ದೀವಿ. ನಮ್ಮ ಹುಡುಗರು ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ, ಹೆಂಗೆ ಹತ್ತವ್ರೆ. ತುಂಬಾ ಜೋಶ್ ಮೇಲೆ ಮುಂದೆ ಹೋಗ್ತಾ ಇದೀವಿ. ಪಯಣ ಸಾಗುತ್ತಿದೆ. ಸ್ಟೀಮ್ ಬೇರೆ ಸಖತ್ತಾಗಿದೆ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಹೋಗೋಣ, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೇಚರ್ ಪ್ಲೇಸಿಗೆ ಬಂದಾಗ ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಏನಾದರೂ ಬಿಸಾಕಬೇಡಿ. ಡಸ್ಟ್ಬಿನ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನೇಚರ್ನ ಕ್ಲೀನಾಗಿಡೋಣ ಅಂತ ಅಷ್ಟೇ. ಕತ್ತೆಗಳನ್ನೆಲ್ಲ ತಗೊಬಂದು ಊರು ತುಂಬ ಸಗಣಿ ಹಾಕೋರ್ಗುರು ಇಲ್ಲಿ ನಡಿಬೇಕಾದ್ರೆ ಹುಷಾರು. ಬಿದ್ರೆ ಮುಖ ತುಂಬ ರಂಗೋಲಿ ಆಗ್ಬಿಡುತ್ತೆ. ಕುದುರೆಗಳಿಂದ ದೂರ ಆಲ್ಮೋಸ್ಟು ಒಂದೇ ಕಿಕ್ಕು ಫಿನಿಶ್ ಕತೆ. ಅಣ್ಣ ಏನೋ ಕ್ಲೀನ್ ಮಾಡ್ತಾವನೆ, ಚೆನ್ನಾಗಿ ಕ್ಲೀನ್ ಮಾಡ್ತಾವನೆ. ನೋಡಿದ್ರಲ್ಲ ಕುದುರೆಗಳು
ಹಿಂದೆ ಮುಂದೆ ಹೆಂಗೋ ನುಕ್ಕೊಂಡು ಓಡ್ತಾ ಇರ್ತವೆ. ನಾನು ನಿಧಾನಕ್ಕೆ ಹೋಗಿ ಇವನಿಗೆ ಆಲ್ಮೋಸ್ಟ್ ಆಗ ಗುದ್ದೆ ಬಿಟ್ಟಿತ್ತು ಕುದುರೆ, ಜಸ್ಟ್ ಅಲ್ಲಿ ಮಿಸ್ ಆಗವನೆ. ಲಕ್ ಬೇರೆ ಭಾರಿ ಚೆನ್ನಾಗಿದೆ ಒಂದು. ಹೇಳಿಲ್ವಾ, ಬ್ಯೂಟಿಫುಲ್ ಪ್ಲೇಸು. ಎಲ್ಲಿ ನೋಡಿದ್ರು ಅಲ್ಲಿ ನದಿಗಳು, ಸರೋವರ ಎಲ್ಲ ಇದೆ. ಫೋಟೋ ತಕ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ, ವಿಡಿಯೋನೂ ಮಾಡಿ, ಮೆಮೊರೀಸ್ನ ಸೇವ್ ಮಾಡಿ. ದುಡ್ಡು ಇವತ್ತರ ನಾಳೆ ಖರ್ಚಾಗುತ್ತೆ, ಆದರೆ ಮೆಮೊರೀಸ್ ಮಾತ್ರ ಸೇವ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಹಿಂಗೆ ಹರ್ಕೊಂಡು ಹೋಗಿ ಮಂದಾಕಿಣಿ ಸೇರುತ್ತೆ. ಎಲ್ಲಿ ನೋಡಿದ್ರೆ ಇವ್ರದೇ ಅಪ್ಪ ಕಿಂಗ್, ಇವರು ಕೇದಾರ್ನಾಥ್ ಕಿಂಗ್ಗಳು ಇವರೆಲ್ಲ. ನೋಡಿ ಹೆಂಗ್ ಹೋಯ್ತವೆ. ಅಪ್ಪ ನಿಧಾನ ಕೊಡ್ಸಪ್ಪ, ಹೋಗೋಣ ಚಲೋ. ವಾವ್, ಚೆನ್ನಾಗಿದೆ. ಹಂಗೆ ಇಲ್ಲಿ ನಿಂತವ್ರು ಚೆನ್ನಾಗವ್ರೆ. ಇವರೆಲ್ಲ ಹುಡುಗಿಯರು ನೋಡ್ಕೊಂಡು, ಟೀಮ್ ನೋಡ್ಕೊಂಡು ಹೋಗ್ತಾವ್ರೆ. ಇವರು ದೇವ್ರ ನೆನ್ಸ್ಕೊಂಡು ಹೋಗ್ತಾ ಇರಬೇಕು, ಮಾತಾಡ್ತಾನೆ ಇಲ್ಲ ಅವಾಗಿಂದ. ಬೋಲೋ ಹರ್ 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 ಹರ್. ಹೋ, ಹೆಲಿಕಾಪ್ಟರ್ ಬಂತಂತೆ, ನೋಡೋದ ಎಲ್ಲರೂ ಬರ್ತಾವ್ರೆ. ಇವ್ನು ನೋಡಪ್ಪ, ಪ್ರೋ ಇವನು ಪ್ರೋ ಕ್ಯಾಂಡಿಡೇಟು ಮಾಡ್ತಾವನ್ ವಿಡಿಯೋನ. ಹೋಗೋಣ. ಬೋಲೋ ಹರ್ 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 ಹರ್. ಎಲ್ಲ ಕಡೆ ಸ್ಟೋರ್ಸ್ ಇದೆ, ಹೋಟೆಲ್ಸ್ ಇದೆ. ಇಲ್ಲಿ ರೆಸ್ಟ್ ಮಾಡ್ಬೋದು, ಕೂತ್ಕೊಂಡು ತಿನ್ಕೊಂತ ಹೋಗ್ಬೋದು ಸುಸ್ತಾಗಿದ್ರೆ. ನಾನೇನು ಹೇಳ್ತೀನಿ ಅಂದರೆ, ಸ್ಪೆಸಿಫಿಕ್ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಬಿಡಿ ಮೈಂಡಲ್ಲಿ, ನಡೀತಾ ಇರಿ. ಯಾಕಂದರೆ 24 ಕಿಲೋಮೀಟರ್ಸ್ ಇರೋದ್ರಿಂದ ನಾವು ಸ್ವಲ್ಪ ಟಾರ್ಗೆಟ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಸ್ಟೋರ್ಸ್ ಎಲ್ಲ ಇರುತ್ತೆ, ತಿನ್ನಿ. ಹಸುವಾದಾಗ ಇಲ್ಲ ಸುಸ್ತಾದಾಗ ತಿನ್ನಿ, ಆದರೆ ಅದನ್ನೇ ಪ್ರೈಮರಿ ಪಾಯಿಂಟ್ ಮಾಡ್ಕೊಂಬಿಡಿ. ತಿನ್ನೋದು, ಸ್ವಲ್ಪ ದೂರ ಹೋಗೋದು, ಮತ್ತೆ ತಿನ್ನೋದು, ಮತ್ತು ಸ್ವಲ್ಪ ದೂರ ಹೋಗೋದು ಮಾಡಿದರೆ ಫುಲ್ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಂತಿಷ್ಟು ಕಿಲೋಮೀಟ್ರ್ ಅಂತ ನಡೀರಿ, ಕೂತ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಬಂದಿದ್ದೀವಿ ಕೆಳಗಿಂದ. ಇವಾಗ ಅದನ್ನು ಕ್ರಾಸ್ ಮಾಡ್ಕೊಂಡು ಅಲ್ಲಿ ತನಕ ಹೋಗಬೇಕು. ಅದಕ್ಕೆ ನಾವು ನೆರಳಿದ್ದಾಗ ನಡೆದು ಬಿಡಬೇಕು, ಇಲ್ಲಾಂದರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ, ಹೋಗೋಕ್ಕಾಗಲ್ಲ. ಬಿಸಿಲು ಬಂದ್ರ ಮೇಲೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ನಡೆಯೋಕ್ಕಾಗಲ್ಲ. ಅದಕ್ಕೆ ಚಳಿ ಇದ್ದಾಗಲೇ ಹೋಗ್ಬಿಡ್ಬೇಕು. ಹತ್ಬಿಡ್ತೀವಿ ಮೇಲ ಬೇಗ ಅಂತ. ನೋಡೋಣ. ಹರ್ ಹರ್ ಮಹಾದೇವ್. 5 ಕಿಲೋಮೀಟ್ರ್ ಆಗಿದೆ ಗುರು. 2.5 ಗಂಟೆಗೆ 5 ಕಿಲೋಮೀಟ್ರ್ ನಡೆದೀವಿ. ಅರ್ಧ ಗಂಟೆ ರೆಸ್ಟ್ ಅಂದ್ಕೊಳ್ಳಿ. 2 ಅವರ್ಸಿಗೆ 5 ಕಿಲೋಮೀಟ್ರು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 19 ಕಿಲೋಮೀಟ್ರ್ ಇದೆ. ನೋಡೋಣ. ಎಲ್ಲ ಕುದುರೆ ಹತ್ತಿ ಹೋಗ್ತಾವ್ರೆ ಆರಾಮಾಗಿ. ನಡ್ಕೊಂಡೋಗಿ ಅದರ ಮಜಾನೇ ಬೇರೆ. ಎಂಜಾಯ್ ಮಾಡಿ. ನೋಡೋಣ ಇನ್ನೇನಾಗುತ್ತೆ ಅಂತ. ಎಲ್ಲರೂ ಹೋಗ್ತಾವ್ರೆ ಆರಾಮಾಗಿ. ಹರ್ ಹರ್ ಮಹಾದೇವ್. ಹೋ ದೇವಾ, ಏನು ನಡೀತಾ ಇದೆ ಇಲ್ಲಿಂದ. ಅಲ್ಲಿಂದ ಬರ್ತಾ ಇದೆ ಗುರು. ಸೂಪರ್ ಆಗಿರೋ ಪ್ಲೇಸು. ಹಂಗೆ ಫುಲ್ ಸುಸ್ತು ಆಗಿಬಿಟ್ಟಿದೆ ನಡೆಯೋಕ್ಕೆ. ಇವಾಗ ಕಷ್ಟ ಆಗ್ತಿದೆ. ನೋಡೋಣ. ಪ್ಲೇಸ್ ನೋಡಿ ಸೂಪರ್ ಆಗಿದೆ ಮಾತ್ರ. ವ್ಯೂಸ್ ಬೆಸ್ಟ್ ಆಫ್ ವ್ಯೂಸ್ ಅಂತಲೇ ಹೇಳ್ಬೋದು. ನಡೀತಾ ಹೋಗೋಣ, ಹಿಂಗೆ ಕವರ್ ಮಾಡೋಣ. ಇಬ್ರು ಮುಂದೋದ್ರು ನಮ್ಗಿಂತ, ಹೋಗೋಣ. ಹರ್ ಹರ್ ಮಹಾದೇವ್ ಅಂತ ಹೋಗ್ತಾರೆ. ನಾವು ಸೀನ್ ನೋಡಿ ಸಖತ್ತಾಗಿದೆ ಗುರು. ವಾಹ್, ಬ್ಯೂಟಿ. ರೆಡಿ ಟು ಗೋ. ಹರ್ ಹರ್ ಮಹಾದೇವ್. ನಮಸ್ಕಾರ ದೇವರು. ಕಾಣಿಸ್ತಾ ಇದೆಯಾ? ಅಲ್ಲಿಗೆ ಹೋಗ್ಬೇಕು. ತುಂಬ ಹೋಗ್ತಾ ತುಂಬ ಹೈಟ್ ಆಗಿದೆ ಆ್ಯಕ್ಚುಲಿ. ಬರೋರು ಯಾರಾದರೂ ಬರ್ತೀರಾ ಅಂದರೆ ಬ್ಯಾಗಲ್ಲಿ ಜಾಸ್ತಿ ಲಗೇಜ್ ತರಬೇಡಿ. ನಮ್ಮದು ಲಗೇಜ್ ಜಾಸ್ತಿ ಆಗಿದೆ.
ಅದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಹತ್ಬೇಕಾದ್ರೆ. ಈ ಸ್ಟೆಪ್ಸ್ ಬರ್ತಾವಲ್ಲ ಆಗ ಫುಲ್ ಕಷ್ಟ ಆಗುತ್ತೆ ಹತ್ಬೇಕಾದ್ರೆ. ಮತ್ತೆ ಇವರು ಗೋಡ ಸವಾರಿ ಮಾಡೋರು ತುಂಬ ಇರಿಟೇಷನ್ ಗುರು. ಅಲ್ಲಿ ಹೋಗ್ತಾರೆ, ಮಧ್ಯ ಬರ್ತಾರೆ, ಅವ್ರನ್ನ ದಾಟ್ಕೊಂಡು ಹೋಗ್ಬೇಕು ಪಾಪ. ಹೋಗೋಣ. ಸೂಪರ್ ಆಗಿರೋ ವ್ಯೂ ನೋಡೋಣ. ಸೂಪರ್ ನೋಡಿ, ಕೆಲವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಹಾಂ, ಒಂದೇನಂದ್ರೆ ಕುದುರೆ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಆಲ್ಮೋಸ್ಟ್ ಕೆಳಗಡೆನೂ ಸಿಗುತ್ತೆ, ಕೆಳಗಡೆಯಿಂದ ಬರೋರು ಕೆಳಗಡೆಯಿಂದನೂ ಬರ್ಬೋದು, ಮೇಲ್ಗಡೆಯಿಂದನೂ ಸಿಗುತ್ತೆ ಕುದುರೆ ಎಲ್ಲ. ಹತ್ಕೊಂಬರ್ಬೋದು. ಏನು ಹೇಳ್ತೀನಿ ಅಂದರೆ ಕುದುರೆ ಹತ್ಕೊಂಬರ್ಬೇಡಿ. ನೋಡಿ ಸಕ್ಕತ್ತಾಗಿದೆ. ನಡ್ಕೊಂಡು ಹೋಗೋಣ, ಎಂಜಾಯ್ ಮಾಡೋಣ. ಒನ್ಸ್ ಇನ್ ಎ ಲೈಫ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡಿ ಇದನ್ನು. ಸಖತ್ತಾಗಿರುತ್ತೆ. ಮುಳ್ಳಯ್ಯನಗಿರಿ, ಕುದುರೆಮುಖ ಅಲ್ಲೆಲ್ಲ ಹೋದವರು ಕೇದಾರ್ನಾಥ ಖಂಡಿತ ಬರಬೇಕು. ಸೂಪರ್ ಆಗಿರೋ ಪ್ಲೇಸ್ ಗುರು. ಅಪ್ಪ ಫೈನಲಿ ಬಂತು ಗುರು. ಸಖತ್ತಾಗಿದೆ. ಅಲ್ಲಿ ಬಿಜಿ ಬೇರೆ ಕಾಣಿಸ್ತಾ ಐತೆ. ಆಲ್ಮೋಸ್ಟ್ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ಅನ್ಕೊಂತೀನಿ. ಸರಿಯಾಗಿ ಹೋಗ್ತಾ ಇದ್ದೀವಿ. ಲಗೇಜ್ ಹೆವಿ ಇರೋದ್ರಿಂದ ಸ್ವಲ್ಪ ಬೆನ್ನು ಹೋಯ್ತಾ ಇದೆ. ಲಗೇಜ್ನ ಸ್ಪ್ಲಿಟ್ ಮಾಡಬೇಕು. ಅವ್ರಿಗೆ ಹುಡುಕ್ತಾ ಇದ್ದೀನಿ. ಅವರಿಬ್ರು ತಪ್ಸ್ಕೊಂಡಿದ್ದಾರೆ. ಎಲ್ಲೋಗಿದಾರ ನೋಡೋಕು. ಟ್ರ್ಯಾಕ್ ಮಾಡಿ ಹಿಡಿಯೋಣ ಅವರನ್ನ. ಸೇತುವೆ ಬರ್ತಾ ಇದೆ ಗುರು. ಮೋಟಿವೇಶನ್ ಈಸ್ ಆನ್ ಹೈ ಅನ್ಬೋದು. ನೋಡೋಣ. ಸಿಗ್ದಲ್ಲೆಲ್ಲ ಈ ಥರ ಫಾಲ್ಸ್ ಹರ್ಕೊಂಡು ಬರ್ತಾ ಇರುತ್ತೆ. ನೋಡಿಕೊಂಡು ಮೋಟಿವೇಶನ್ ತಗೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇರೋಣ. ಟೈಮ್ ಇವಾಗ ಎಷ್ಟಾಗಿದೆ? 8 ಗಂಟೆ ಆಗಿದೆ. ಅಂದರೆ 3 ಅವರ್ಸಿಂದ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಗುಡ್ 6 to 8 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಸಖತ್ತಾಗಿದೆ. ನೋಡೋಣ ಇಲ್ಲಿ ತನಕ ಹೋಗ್ಬೋದು ಅಂತ. ನೋಡಿ, ಕೇದಾರ್ನಾಥ್ದೆಲ್ಲ ಇಲ್ಲೇ ಇಟ್ಟವ್ರೆ. ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು. ಸೋನ್ಪ್ರಿಯಾಗಲ್ಲೂ ಸಿಗುತ್ತೆ, ಹರಿದ್ವಾರಲ್ಲೂ ಸಿಗುತ್ತೆ. ಇದು ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ತಗೊಳ್ಳಿ, ಎಂಜಾಯ್ ಮಾಡಿ ವ್ಯೂನ. ಸಿಗೋಣ ಮತ್ತೊಂದು ವ್ಯೂ. ಇಲ್ಲಿ ಹರ ಮಾತೆ ಆಲ್ಮೋಸ್ಟ್ ಬಂದಿದ್ದೀವಪ್ಪ ಇಲ್ಲಿ ತನಕ. ಆ ಬ್ರಿಡ್ಜ್ ಒಂದು ದಾಟ್ಬಿಟ್ರೆ ಆಲ್ಮೋಸ್ಟ್ ಆದಂಗೆ ದಾಟಬೇಕು. 2 ದಾರಿ ಇದೆ. ಹಿಂಗಿಂದ ಒಂದು ಹೋಗುತ್ತೆ, ಹಿಂಗಿಂದ ಒಂದು ಹೋಗುತ್ತೆ. ನಮ್ಮ ಹುಡುಗರು ಇದೇ ದಾರಿಯಲ್ಲಿ ಹೋಗೋಣ ಅಂತಾರೆ. ಹೋಗೋಣ. ಹೆಂಗಾಯ್ತಪ್ಪ 7 ಕಿಲೋಮೀಟರ್ ಟ್ರೆಕ್ಕಿಂಗು? ಪೀಸಾ? ಏನು ಬಾಡಿ ಪೇನ್ ಏನಾದರೂ ಇದೆಯಾ? ಸ್ವಲ್ಪ ಕಾಲ್ ನೋವು. ನಿಮಗೆ ಹೆಂಗ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಆಮೇಲೆ ಮುಂದೆ ಹೋಗೋಣ, ನಡೀರಿ. ಹೋಗೋಣ. ಒಳ್ಳೆ ಪ್ಲೇಸ್ ತೋರಿಸ್ತೀವಿ. ತೋರಿಸ್ತೀರಾ? ಮುಂದೆ ಇದೆ ಬನ್ನಿ. ನಿಮಗೇನು ಅನ್ಸ್ತಿದೆ? ಮೈ ಫೇಸ್ ಯಾವುದು ಅಂದರೆ ಒಂದು ಸರಿಯಾಗಿಲ್ಲ ಅಂತ. ಕೇದಾರ್ನಾಥಕ್ಕೆ ಬಂದರೆ ಇಲ್ಲಿರೋ ಸೀನರಿಗೆ ದುಡ್ಡು ಕೊಡಬೇಕು. ಸೀನರೀಸ್ ಮಾತ್ರ ಸೈಕ್ ಸೀನರೀಸು ನೋಡ್ತಾರೆ. ಬೆಟ್ಟ ಹಿಂಗೆ ಹರಿತದೆ, ನೀರು ಡೀಪಲ್ಲಿ. ಸೂಪರ್ ಆಗಿರೋ ವ್ಯೂ. ಹೋಗ್ತಾ ಇದ್ದೀವಿ. 10 ಕಿಲೋಮೀಟ್ರು ನಡೀಬೇಕು. ಆ ಬ್ರಿಡ್ಜನ್ನು ದಾಟಿಬಿಟ್ರೆ ಸಕ್ಸಸ್ಫುಲ್ ಅಂತ ಕಂಪ್ಲೀಟ್ ಆದಂಗೆ. ನೋಡೋಣ. ನೋಡಿ ಕಾಣಿಸ್ತಾ ಇದೆಯಾ? ಸೂಪರ್ ಆಗಿದೆ ಅದು. ನೋಡೋಣ ಎಲ್ಲಿ ತನಕ ಹೋಗ್ತೀವಿ, ಏನು ಮಾಡ್ತೀವಿ. ಟ್ರಕ್ಗಳು ಸಾಕ್ತಾ ಇದೆ, ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ಹೇಳಿದ್ನಲ್ಲ, ಇವೆಲ್ಲ ಕಾಮನು, ಸಿಗ್ತಾ ಇರ್ತವೆ. ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ನೋಡಿದ್ರು ಮೇಲಿಂದ ನೀರು ಹರಿತಾ ಇರುತ್ತೆ. ಇದನ್ನು ದಾಟ್ಕೊಂಡು ಹೋಗ್ಬೇಕು. ಕುದುರೆ ಸವಾರಿ ಮುಂದೆ, ನಾವು ಹಿಂದೆ.
ಸಖತ್ತಾಗಿದೆ ಪ್ಲೇಸು, ವರ್ತು ನೋಡಿ. ಈ ಥರ ಬಂಡೆ, ಅದ್ರ ಕೆಳಗೆ ನಾನು ನಡ್ಕೊಂತ ಹೋಗ್ತಾ ಇರುತ್ತೆ. ಸ್ಟೀಮು ಪ್ಲೇಸ್ ಎಲ್ಲ ಸಖತ್ತಾಗಿದೆ ನೋಡಿ. ಈ ಥರ ಬಂಡೆ, ಅದ್ರ ಕೆಳಗೆ ಬರ್ತಾರೆ ಜನಗಳು, ಕುದುರೆ ಹತ್ಕೊಂಡು ಆರಾಮಾಗಿ ಬರ್ತಾರೆ. ಆರಾಮಾಗಿ ನಿಧಾನಕ್ಕೆ ಹೋಗೋಣ. ನೋಡಿದ್ರ ಪ್ಲೇಸು ಅವಾಗ ಹಿಂಗೆ ನೀರು ಹರಿತಾ ಇರುತ್ತೆ ಮೇಲಿಂದ ಕೆಳಗೆ. ಇದೇನು ಕುದುರೆ ತಿರುಗ್ತೈತೆ, ಹೇಳೋಕ್ಕಾಗಲ್ಲ ಗುರು. ಕುದುರೆ ಹಿಂದೆ ಬಂದ್ಬಿಟ್ಟಿರ ಏನು ಮಾಡೋದು. ಇವಾಗ ಏನು ಮಾಡಿದ್ವಿ ಕೂತ್ಕೊಂಡು ಅಂದರೆ, ಬ್ಯಾಗ್ಸ್ ಇತ್ತಲ್ಲ ಮೆಡಿಸಿನ್ ಬ್ಯಾಗ್ಸು ಸ್ಪ್ಲಿಟ್ ಮಾಡಿದ್ವಿ. ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ. ಒಬ್ಬನೇ ಮೆಡಿಸಿನ್ ಬ್ಯಾಗ್ ಇಟ್ಕೊಳ್ಳೋ ಬದಲು ಎಲ್ಲರ ಬ್ಯಾಗಲ್ಲಿ ಹಾಕಿದರೆ ಕಂಫರ್ಟೇಬಲ್ ಅಲ್ವಾ? ಅದಕ್ಕೆ ಎಲ್ಲರ ಬ್ಯಾಗಲ್ಲಿ ಹಾಕಿ ನಡೀತಾ ಇದ್ದೀವಿ. ಐ ಫೀಲ್ ಬೆಟರ್ ಅಂತ. ನೋಡೋಣ, ಹೋಗೋಣ. ಏನಂತ ಪ್ಲೇಸ್, ಬ್ಯೂಟಿಫುಲ್ ಪ್ಲೇಸ್, ಅಲ್ಲಿ ಹೋಗೋಣ. ಹರ ಹರ್ ಮಹಾದೇವ್. ಸ್ಕೀಮ್ ನೋಡಿ, ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಹೋಗಿದ್ ಗುರು ಮೊಬೈಲ್. ಅಲ್ಲಿ ನೋಡಿ ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಈಗ ಸೇರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಜಸ್ಟ್ ಮಿಸ್. ಈಗ ವಿಡಿಯೋ ಮಾಡಬೇಕಾದ್ರೆ ಕುದುರೆ ತಾಗಿ ಮೊಬೈಲ್ ಬಿದ್ದಿರೋದು ಇಲ್ಲಿ ಕೆಳಗೆ. ವಿಡಿಯೋ ಬ್ಲಾಗು ಎಲ್ಲ ಎಕ್ಬಿಟ್ಟು ಹೋಗಿರೋದು, ಜಸ್ಟ್ ಮಿಸ್ ಆಗ್ಬಿಟ್ಟೆ. ಏನು ಮಾಡೋಣ, ಆಗ್ತಾ ಇರುತ್ತೆ, ಸಣ್ಣ ಸಣ್ಣ ಘಟನೆಗಳೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಎದುರಕ್ಕಾಗತ್ತಾ, ಹೋಗ್ತಾ ಇರೋಣ. ಬೋಲೋ ಹರ್ ಹರ್ ಮಹಾದೇವ್. ಫೈನಲಿ ಬಂತಪ್ಪ ಬ್ರಿಡ್ಜು. ಇದೇ ಬ್ರಿಡ್ಜು ಅಂದ್ಕೊಂಡಿರೋ ಬ್ರಿಡ್ಜು. ಒಂದು 8:30 ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ. ಕರೆಕ್ಟಾಗಿ 8:36 ರೀಚ್ ಆಗಿದ್ದೀವಿ. ಗುಡ್ ಟೈಮಿಂಗ್ಸ್ ಅಂತಲೇ ಅನ್ಬೋದು. 8:30 ರೀಚ್ ಆಗಿದ್ದೀವಿ ಅಂದರೆ ಗುಡ್ ಟೈಮಿಂಗ್ಸೇ. ಸಖತ್ತಾಗಿದೆ ಅಲ್ವಾ ವ್ಯೂ. ನೀರು ಜೋರಾಗಿ ಹರಿತಿದೆ ನೋಡಿ, ಇಲ್ಲಿಂದ ಹರ್ಕೊಂಡು ಹೋಗುತ್ತೆ. ಆ ಬೆಟ್ಟ ದಾಟ್ ಬಂದಿದ್ದೀವಿ. ಅಪ್ಪಪ್ಪ, ಆಲ್ಮೋಸ್ಟ್ ಗುಡ್ ಕವರ್ ಮಾಡಿದ್ದೀವಿ ನಾವು. ಆಲ್ಮೋಸ್ಟ್ 3 ಅವರ್ಸಿಗೆ 3:30 ಹಂಗೆ ಅಂದ್ಕೊಳ್ಳಿ. 8:30 ಆಗಿದೆ ಅವಾಗಲ್ವಾ. 10 ಕಿಲೋಮೀಟರ್ ಅಂದರೆ ಓಕೆ, 6 to 8 ಕಿಲೋಮೀಟರ್. 10 ಕಿಲೋಮೀಟ್ರಲ್ಲಿ ಕವರ್ ಮಾಡೋಣ ಅಂತ. ನೋಡೋಣ ಏನು ಮಾಡೋದು ಅಂತ. ಹುಡುಗರೆಲ್ಲ ಫೋಟೋ ತಗೊಂತಾರೆ, ನೋಡೋಣ. ಓಕೆ ಬಾ. ಇದು ದಾಟ ಬಂದ್ರ ಮೇಲೆ ಟಿಫನಿಗೆ ನಿಂತಿದ್ದೀವಿ. ಇದೇನೋ ಚೆನ್ನ ಅಂತ ಗುರು ತಿಂತವ್ರೆಲ್ಲರೂ ತಿನ್ನೋಣ. ಇವರಿಬ್ರಿಗೇನೋ ಹಾಟ್ ವಾಟರ್ ಬೇಕಂತೆ. ಏನಿಗೆ ಕುಡಿತಾರೋ ಹಾಟ್ ವಾಟರ್. ಚೆನ್ನ ಬರ್ತೇನೆ ಇಲ್ವಲ್ಲಪ್ಪ ಇದು. ಪರವಾಗಿಲ್ಲ, ಚೆನ್ನಾಗಿದೆ. ಏನ್ ಸಿಗುತ್ತೋ ತಗೊಂಡು ಹೋಗ್ಬೇಕು. ಇನ್ನೊಂದೇಳ ಏನ್ ಸಿಗುತ್ತೋ ತಿನ್ಬೇಕು. 6.5 ಕಿಲೋಮೀಟರ್ ಬರ್ತದೆ ಆಕ್ಚುಯಲ್ ಟ್ರಕ್ ಇವಾಗಿರೋದು ಇಲ್ಲಿಂದ ಅಲ್ವಾ? ಆಕ್ಚುಯಲ್ ಟ್ರಕ್ ಇವಾಗಿಂದ ಸ್ಟಾರ್ಟ್ ಅಲ್ವಾ? ಹೌದು. एक है भैया आलू पराठा, इसका अचार कुछ भी नहीं, सब्जी आलू पराठा इसके अंदर है आलू। और ये अचार है, अचार। दाल नहीं मिलता है क्या? यहाँ नहीं मिलता दाल, कहीं नहीं मिलेगा। नहीं कहीं नहीं। क्या भैया दाल नहीं दे रहे हो, आलू पराठा दे रहे हो यार? काली होल्ड करो, कहीं नहीं मिलेगा तुम्हें, मिलेगा ही नहीं। मिलेगा ही नहीं क्या भैया ऐसे कर रहे हो यार, सच में बता। आलू दे रहे हो, आलू के ऊपर दाल नहीं है। आलू ऑर्डर करने वाला है ये। अरे तुम ब्लॉगर तो नहीं हो कहीं? भाई हूँ। हाँ, हमारी वीडियो मत डालना भाई। प्रमोशन कर दूंगा यार, प्रमोशन कर दूंगा यहाँ के खाना खाओ बोल के। आलू पराठा अंत, आलू पराठा ಉಪ್ಪಿನಕಾಯಿನ बहुत सारे आदमी आता है इधर खाना के।
ಚೆನ್ನ ಜೊತೆ ಆಲೂ ಪರೋಟ, स्पेशल समोसा, स्पेशल थोड़ा प्याज और नहीं चाहिए. थोड़ा प्याज बोलो ಏನು ಕೊಡ್ತಾವ್ರು ನೋಡೋಣ. ಕುದುರೆ ಸವಾರಿ ಹೋಗ್ತಾ ಇದೆ. ಅಲ್ಲಿಂದ ಬಂದಿದ್ದೀವಿ, ಇಲ್ಲಿ ತನಕ ಇದ್ದೀವಿ. ನೋಡೋಣ ಇನ್ನೆಷ್ಟು ದೂರ ಹೋಗುತ್ತೆ ಅಂತ. ಕುದುರೆ ಇದೆ ಕಾಟ ಗುರು. ಇಲ್ಲಿ ಸೈಡಲ್ಲಿ ನಿಂತ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ. ಕುದುರೆ ಬಂದಾಗ ದೂಡೆ ಬಿಡ್ತವೆ. ಆದಷ್ಟು ಮೊಬೈಲ್ ಸೇಫ್ಟಿ ಮಾಡ್ಕೊಳ್ಳಿ ಹೋಗ್ಬೇಕಾದ್ರೆ. ಮೊಬೈಲ್ ಸೇಫ್ಟಿ ಇದ್ರೆ ಬೆಸ್ಟ್ ಅನ್ಕೋತೀನಿ. ವ್ಯೂ ನೋಡಿ, ಅಲ್ಲಿ ತನಕ ಹೋಗ್ಬೇಕು. ಹೋಗೋಣ. ಅವಾಗ ಅಷ್ಟು ದೂರದಿಂದ ಕಾಣ್ತಿತ್ತು, ಈಗ ಆಲ್ಮೋಸ್ಟ್ ಕಾಣಿಸ್ತಾ ಇದೆ. ಇನ್ನು ಅಷ್ಟು ದೂರ ಹೋಗ್ಬೇಕು. ಕಾಣಿಸ್ತಿದೆ ವಿಡಿಯೋದಲ್ಲಿ. ಅಲ್ಲಿ ನೋಡಿ, ಬೆಳಿಗಿರಿ ಬೆಟ್ಟ, ಅಲ್ಲಿ ತನಕ ಹೋಗ್ಬೇಕು. ನೋಡೋದ, ಆಲ್ಮೋಸ್ಟ್ ರೀಚ್ ಆಗ್ತೀವಿ. 5 o'clock ಆರ್ತಿದೆ. ಆರ್ತಿ ದರ್ಶನ ಮಾಡ್ಕೊಂಡು ಹೋಗೋದ ಅಂತ ನೋಡೋಣ. ಜೈ ಶ್ರೀ ಕೇದಾರ್. ಸಾಯ್ಕಿದೆ ಗುರು, 2 ರಸ್ತೆ ಇದೆ. ಆ ಕಡೆಯಿಂದ ಬರ್ಬೋದು. ಇದೊಂಥರ ಶಾರ್ಟ್ ಕಟ್. ಕುದುರೆ ಎಲ್ಲ ಹತ್ತಿಸ್ತಾರೆ, ಶಾರ್ಟ್ ಕಟ್ ಅಲ್ವಾ. ಇದರಲ್ಲೇ ಹತ್ತಿದ್ದೀವಿ. ಹೋಗೋಣ, ಬೆಟ್ಟ ಹೋಗೋಣ, ನೋಡೋಣ ಏನಾಯ್ತದೆ. ಹರ್ ಹರ್ ಮಾದೆ, ಹರ್ ಹರ್ ಮಾದೆ. ಏನ್ ಗುರು, ಶಾರ್ಟ್ ಕಟ್ ಅಂದ್ಬಿಟ್ಟು ಕುದುರೆ ದಾರಿ ಹಸ್ಬಿಟ್ಟವ್ರೆ. ಆಯ್ತಾ ಇಲ್ಲ, ಕುದುರೆಗಳು ಅರ್ತಾವೆ. 4 ಕಾಲಿದೆ. ನಾವ್ ಹೆಂಗ್ ಹತ್ತನ 4 ಕಾಲಲ್ಲಿ ನೋಡಿ ಕೆಸರು ರಾಶಿ. ಇದ್ರಾಗ ಹತ್ತದ ಹೌದಾ? ಯಾರು ಶೂಗ್ ಇವೆಲ್ಲ ಹಾಳಾಗಿದೆ. ಇವ್ರ ಬಡೆ ದೊಡ್ಡ ಡಿಮೋಟಿವೇಟರ್ ಇವರು. ಅದು ಹತ್ಬೇಕು, ಇದು ಹತ್ಬೇಕು, ಅಷ್ಟು ದೂರ ಹತ್ಬೇಕು. ಇವ್ರು ನೋಡಿ ಸೈಕ್ ಆಗೋರೆ. ಹತ್ತೀನಿ ಶಾರ್ಟ್ ಕಟ್ ಅಲ್ಲಿ ಎಗರಿಸ್ಬಿಟ್ಟವ್ರು ನಮ್ನೆಲ್ಲರ್ನು. ಆಲ್ಮೋಸ್ಟ್ 6.5 ಗಂಟೆ ನಡೆದಿದ್ದೀವಿ. 8.31 ಕಿಲೋಮೀಟರ್. ಹೆಂಗಿದೆ ಇವಾಗ? 11:30. ಚೆನ್ನಾಗಿದ್ಯಾ? ಎಷ್ಟು ದೂರ ಹೋಗ್ತೀರಾ ಇನ್ನು? ಫುಲ್ಲ. ಎಷ್ಟು ಗಂಟೆ ಕಂಪ್ಲೀಟ್ ಮಾಡ್ತೀರಾ? ಆಲ್ಮೋಸ್ಟ್ 4 ಗಂಟೆಗ ಪಕ್ಕ. ನನ್ಗೆ ಯಾಕೋ 5 ಗಂಟೆ ಅನಿಸ್ತಾ ಇದೆ. ಎಲ್ಲ ಕುದುರೆ ಹತ್ಕೊಂಡ್ಬರ್ತಾವ್ರು. ಹುಡುಗ ಎಷ್ಟು ಗಂಟೆಗೆ ಕಂಪ್ಲೀಟ್ ಮಾಡ್ತೀರಾ? ಒಂದ್ ಸ್ವಲ್ಪ ಹೊತ್ತು ಹೋಗ್ಬಿಡೋ. 1 ಗಂಟೆ ಒಳಗೆ ಹೋಗ್ಬೋದಲ್ವ? ನೋಡ್ತಾರೆ 12:30 ರೀಚ್ ಆಗ್ತೀವಿ. ಇಲ್ಲೇ ಐತೆ, ಜಾಸ್ತಿ ದೂರನೇ ಇಲ್ಲ. ಎಲ್ಲಿ ನೋಡಿ, ಅವಾಗ ಅಷ್ಟು ದೂರದಿಂದ ಕಾಣಿಸ್ತೀವಿ. ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹೋಗೋಣ? ಬೇಕಾಗಿಲ್ಲ, ಟೈಮ್ ರಿಸ್ಟ್ರಿಕ್ಷನ್ ಇದೆ, ಕವರ್ ಮಾಡೋದು ತುಂಬಾ ಇದೆ. ಹೋಗೋಣ. 6.5 ಗಂಟೆಯಿಂದ ನಡೀತಿದ್ದೀವಿ ಗುರು. ಆಲ್ಮೋಸ್ಟ್ ಇನ್ನೇನು 1 ಗಂಟೆ 2 hours ಹೋಗ್ಬಿಡ್ತೀವಿ ಬೇಸ್ ಕ್ಯಾಂಪ್ಗೆ. ಅಲ್ಲಿಂದ ಹೆಂಗೋ ಹೋಗ್ತೀವಿ. ಇವತ್ತು ಸ್ವಲ್ಪ ಬಿಸಿಲಿದೆ ಅನಿಸ್ತಿದೆ. ಬಿಸಿಲಿದೆ. ಅಲ್ಲಿ ಕಾಣಿಸ್ತಿದೆ ಪಿಂಕ್ ಕಲರು, ಅದೇ ಬೇಸ್ ಕ್ಯಾಂಪು. ಅಲ್ಲಿಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ಸೇಫ್. ಕಾಯ್ತಾ ಇದ್ದೀವಿ, ನಮ್ಮ ಸಾಥಿಗೋಸ್ಕರ ಬರ್ತಾ ಇದ್ದಾರೆ. ನೋಡೋಣ. ನಡ್ಕೊಂಡು ಹೋಗ್ತಾ ಇರೋದು ಹಂಗೆ. ಸ್ಟ್ರೀಮ್ಸ್ ಎಲ್ಲ ಚೆನ್ನಾಗಿದೆ. ಹೋಗಿ ಬಂದವ್ರು ಹೇಳ್ತಾ ಇದ್ದಾರೆ ಸ್ವಲ್ಪ ರಶ್ ಕಮ್ಮಿ ಇದೆ, ದರ್ಶನ ಚೆನ್ನಾಗಾಗುತ್ತೆ ಅಂತ. ಬೇಕಾಗಿರೋದು ಅದೇ, ದರ್ಶನ ಚೆನ್ನಾಗಾಗ್ಬಿಟ್ರೆ ಬಂದದಕ್ಕೂ ಸಾರ್ಥಕ. ಆಕ್ಚುಲಿ ಈ ಟ್ರಕ್ಕಿಂಗ್ಗೆ ಸಾರ್ಥಕ. ಯಾಕಂದ್ರೆ ಚೆಕ್ ಮಾಡ್ತೀವಿ ನಮಗೆ ಫಿಸಿಕಲ್ ಎಬಿಲಿಟಿ, ಎಷ್ಟು ದೂರ ನಡಿತೀವಿ, ಹಿಂಗೆ ನಡಿತೀವಿ. ಚಳಿ ಇದೆ, ಬಿಸಿಲಿದೆ. ಪುಣ್ಯಕ್ಕೆ ಮಳೆ ಒಂದು ಬಂದಿಲ್ಲ, ಬಚಾವು. ಏನಾದ್ರೆ ಜಾಸ್ತಿ ಲಗೇಜ್ ಕ್ಯಾರಿ ಮಾಡಬಾರ್ದು ಅಷ್ಟೇ, ಅದೊಂದೇ ಮಿಸ್ಟೇಕು. ಜಾಸ್ತಿ ಲಗೇಜ್ ಕ್ಯಾರಿ ಮಾಡಿದ್ರೆ ಬ್ಯಾರಿಯರ್ ಆಗುತ್ತೆ ನಿಮಗೆ ನಡೆಯೋದಕ್ಕೆ, ಅದೊಂದೇ. ಹೋಗೋಣ, ಬೇಸ್ ಕ್ಯಾಂಪಿಗೆ ಹೋಗಿ ಸಿಗೋಣ. ಸರಾಮ ಬೇಸ್ ಕ್ಯಾಂಪಿಂದ 2.5 ಕಿಲೋಮೀಟರ್ ದೂರ. ಸುಮ್ಮನೆ ಹಂಗೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ನಡೆದು ಸುಸ್ತಾಗಿದೆ ಅಂತ ಬ್ರೇಕು.
ಮೌಂಟೇನ್ ಮಾತ್ರ ಸಕ್ಕತ್ತಾಗಿದೆ. ಕೆಳಗಡೆಯಿಂದ ನಡ್ಕೊಂಡು ಬಂದವರು ಆರಾಮಾಗಿ ಕುಂತು ನಿಂತು ಏನಾದರೂ ತಿಂದು ಹೋಗ್ಬೋದು. ಯಪ್ಪ ರೇಟ್ ಅಂದರೆ ಹೆವಿಗುರು. ಇಲ್ಲಿ ಚಾಕ್ 20 ರೂಪಾಯಿ, ಮ್ಯಾಗೆ 60 ರೂಪಾಯಿ, ದಾಲ್ ಚಾವಲ್ ಆಫಿ 100 ರೂಪಾಯಿ ಅಂತ ಏನು ಕೊಡ್ತಾನೋ ದೇವರಿಗೆ ಗೊತ್ತು. ಹೋಗ್ತಾ ಇದೀನೇನು ಮುಗೀತು. ಬೇಸ್ ಕ್ಯಾಂಪಿಗೆ ಒಂದು ಹೋಗ್ಬಿಟ್ರೆ ತೋರ್ತಿದ್ದೆಲ್ಲ ಅದೇ ಬೇಸ್ ಕ್ಯಾಂಪಿಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ರೀಚ್ ಅಂತ 2.5 ಕಿಲೋಮೀಟರ್ ಇದೆ ಇಲ್ಲಿಂದ. ನೋಡೋಣ. ಇದೇ ಗುರು ಸೆಕೆಂಡ್ ಬೇಸ್ ಕ್ಯಾಂಪು. ಮೇಲೊಂದು ದೊಡ್ಡ ಬೇಸ್ ಕ್ಯಾಂಪ್ ಇದೆ, 2.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದೆಲ್ಲ ಫ್ಲೈಟ್ ಗೇಟು ಹೆಲಿಕಾಪ್ಟರ್ ಎಲ್ಲ ಆರಾಮಾಗಿ ನೋಡ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಕಡೆಗೆ, ಅದೇ ಅಲ್ಲಿಗೆ ಹೋದರೆ ಫಸ್ಟ್ ಬೇಸ್ ಕ್ಯಾಂಪ್ ಇದು. ಈ ಸೆಕೆಂಡ್ ಬೇಸ್ ಕ್ಯಾಂಪ್ ಆಲ್ಮೋಸ್ಟ್ ಸೇಫಾಗಿದ್ದೀವಿ ಆರಾಮಾಗಿ. ಅಲ್ಲಿಂದ ಬಂದಿದ್ದೀವಿ ಅಂದರೆ ಈಗ ಎಕ್ಸಾಕ್ಟಾಗಿ 7 ಗಂಟೆ 45 ನಿಮಿಷಕ್ಕೆ 9 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಅಂದರೆ 8:30 ಮೇಲೆ ಫುಲ್ಲು ಹಿಂಗಿದೆ ರೋಡು. ಹತ್ಕೊಂಡು ಹೋಗೋಕೆ ತುಂಬ ಕಷ್ಟ. ಅಂದರೆ ಲಗೇಜ್ ಇರೋಕ್ಕೆ ಸ್ವಲ್ಪ ಕ್ಯಾರಿ ಕಮ್ಮಿ ಮಾಡಿ ಆರಾಮಾಗಿ ಹತ್ಬೋದು. ಎಲ್ಲ ಹತ್ತುತ್ತಾ ಇದ್ದಾರೆ. ಇಲ್ಲಿ ತಿಂಡಿ ಗಿಂಡಿ ಎಲ್ಲ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಆ ಬೇಸ್ ಕ್ಯಾಂಪಿಗೆ ಹೋದ್ಮೇಲೆ ಸಿಗೋಣ. ಹರ್ ಬಂದೆ ದೇವ್ರೆ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಪ್ಪ. ಅದು ಬೇಸ್ ಕ್ಯಾಂಪ್ 1 ತೋರಿಸ್ತಾ ಇರೋದು. ಆ ಬೇಸ್ ಕ್ಯಾಂಪ್ 1 ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿಂದ 2.5 ಕಿಲೋಮೀಟ್ರ್ ಅಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜು ದಾಟ್ಬಿಟ್ರೆ ಮುಗೀತು, ರೀಚ್ ಆದಂಗೆ. ಸ್ವಲ್ಪ ಸ್ಟ್ರೀಮ್ ಇದೆ, ಅಲ್ಲಿ ತನಕ ಹೋಗೋದು ಸ್ವಲ್ಪ ಕಷ್ಟ ಇದೆ. ಇದೊಂದು ಫೇಸ್ನ ಮುಗಿಸ್ಬಿಟ್ರೆ ಡನ್, ಟ್ರೆಕ್ಕಿಂಗ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ನೋಡೋಣ ಎಲ್ಲಿ ತನಕ ಮಾಡ್ತೀವಿ ಅಂತ. ಹರ್ ಮಾತೆ. ಬೇವರೆಲ್ಲ ಕಿತ್ಕೊಂಡ್ಬರ್ತಾ ಇದ್ಗುರು. ಪ್ಲೇಸು ಈ ವ್ಯೂವ್ಗೆ ಇಷ್ಟು ಮೇಲೆ ಹತ್ತು ಬರೋದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಿಜವಾಗ್ಲೂ. ಫುಲ್ಲು ಸುಸ್ತಾಗಿರುತ್ತೆ. ಎಲ್ಲಿಂದ ಬಂದಿರ್ತೀವಿ ನೋಡಿ, ಅದತ್ತಿ ಈ ಸ್ಟೀಮ್ ಅಂತೂ ಸಿಕ್ಕಾಪಟ್ಟ ಇದೆ. ಈ ಸ್ಟೀಮ್ ಹತ್ತು ಬಂದ್ಬಿಡ್ತೀವಿ. ಬಂದ್ರ ಮೇಲೆ ಈ ಫುಲ್ಲು ತಂಗಾಳಿ ಈ ವ್ಯೂ ನೋಡ್ಬಿಟ್ರೆ ಖುಷಿಯಾಗಿ ಹೋಗ್ಬಿಡ್ತೀವಿ. ಆಲ್ಮೋಸ್ಟ್ ಫಸ್ಟ್ ಫೇಸ್ ಹತ್ತಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೇದಾರ್ನಾಥ್ ಕೇವಲ 1 ಗಂಟೆ ಟ್ರಕ್ ಅಂತೆ. ಹೋಗೋಣ. ಇಷ್ಟೇ ದೂರ ಬಂದಿದ್ದೀವಿ. ಇನ್ನು ಸ್ವಲ್ಪ ದೂರ ಹೋದರೆ ದೇವ್ ಮಹಾದೇವ್ ಟೆಂಪಲ್ ಸಿಗುತ್ತೆ. ಸುಸ್ತು ಸಿಕ್ಕಾಪಟ್ಟಾಗ್ತದೆ. ಅದರ ಬ್ಯೂಟಿ ನೇಚರಿಂದ ಹಂಗೇನು ಅನ್ಸೋದಿಲ್ಲ. ಆವಾಗವಾಗ ಸುಸ್ತು, ಬೇಜಾರು, ಕಾಲು ನೋವೆಲ್ಲ ಇರುತ್ತೆ. ಅದು ನೀವು ರೆಸ್ಟ್ ತಗೊತಾ ಬರ್ತಾಯಿದ್ರೆ ಈ ಪ್ಲೇಸಿಗೆ ಬಂದರೆ, ಇಲ್ಲಿಂದ ದೇವಸ್ಥಾನ ನೋಡಿದರೆ, ಗರ್ಭಗುಡಿ ಕಲೆಕ್ಷನ್ ನೋಡಿದರೆ, ಇಷ್ಟು ದಿನ ಎಷ್ಟು ನಡೆದಿದ್ದೀರೋ, ಎಷ್ಟು ಸುಸ್ತಾಗಿದ್ದೀರೋ ಎಲ್ಲ ಮರಿತೀರ. ತೋರಿಸ್ತೀನಿ, ಏನು ಸ್ವಲ್ಪ ಹೊತ್ತಷ್ಟೇ ತೋರಿಸ್ತೀನಿ. ಹರ್ ಮಹಾದೇವ್. ಎಷ್ಟು ದಿನದಿಂದ ನೋಡಬೇಕು ಗ್ಲೇಷಿಯರ್ಸ್ನ, ಹಿಮಾಲಯದ ಹತ್ರದಿಂದ ನೋಡಬೇಕು ಅಂತಿದ್ವಿ. ಫೈನಲ್ ಆಗಿ 12 ಅವರ್ ಟ್ರೆಕ್ಕಿಂಗ್ ಆದಮೇಲೆ ಕಾಣಿಸ್ತಾ ಇದೆ, ನೀಟಾಗಿ ಕಾಣಿಸ್ತಾ ಇದೆ. ಬಂದಿರೋ ಸುಸ್ತು, ಆ ಪೇನು ಇದು ನೋಡಿದ್ಮೇಲೆ ಕಮ್ಮಿ ಆಗುತ್ತೆ. ಖುಷಿ ಆಗುತ್ತೆ ಒಂಥರ. ಇಷ್ಟು ದೂರ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡಿ ಬಂದಿದ್ದೀವಿ. ಇದನ್ನು ನೋಡೋಕ್ಕೆ ಅಂದ್ರ ಮೇಲೆ, ಇದನ್ನು ನೋಡಿದ್ಮೇಲೆ ಒಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮನಸ್ಸಲ್ಲಿ. ಆ ಟ್ರೆಕ್ಕಿಂಗ್ನ ಪೇನ್ ಏನಿರುತ್ತೆ ಅದನ್ನೆಲ್ಲ ಮರಿತೀವಿ. ಬ್ಯೂಟಿ. ವಾ, ಫೈನಲಿ ಕೇದಾರ್ನಾಥ್ ಕಾಣಿಸ್ತಾ ಇದೆ. ಪ್ರಾಬಬ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ, ಗೋಪುರ ನನಗೆ ಕಾಣಿಸ್ತಾ ಇದೆ. ಏನಪ್ಪ ಎನರ್ಜಿ ಅಂದರೆ ನಿತ್ಕೊಂಬಕ್ಕೆ ಮನಸ್ಸಿಲ್ಲ. ಇಲ್ಲಿ ಓಡಿ ಹೋಪ್ಪ ಅಮ್ಮಂಗಿತ್ತು. ಕಾಲು ಕೈಯೆಲ್ಲ ಸಿಕ್ಕಾಪಟ್ಟೆ ಹೆಂಗಂದ್ರೆ ಚಜ್ಜು ಹೋಯ್ತು ಕಾಲು ಕೈಯೆಲ್ಲ. 12 ಗಂಟೆ ಶೂ ಆಗಿದ್ದೆ.
ಕೇದಾರ್ನಾಥ್ ಕಂಡು ಕೂಡಲೇ ಹೋಪ ಮಂಗಿತ್ತು ಹೋಯ್ ಫಸ್ಟ್ ದೇಶ ನಮಸ್ಕಾರ ಮಾಡೋ ಉದ್ದಾಂಡ ನಮಸ್ಕಾರ ಮಾಡೋ ಮಗಿತ್ತು ಈ ಎಕ್ಸ್ಪೀರಿಯನ್ಸು ಆ ಎಮೋಷನ್ ವಿಡಿಯೋದಾಗ ಹೇಳೋಕ್ಕಾಗ್ತಿಲ್ಲ ಮನ್ಸಾಗಿದ್ದ ವಿಡಿಯೋದಾಗೆ ಅದು ಹೇಳೋಕ್ಕೂ ಆಗ್ತಿಲ್ಲ ಸೂಪರ್ ಇಲ್ಲಿ ಬಂದರೂ ಕೂಡ ಥಂಡಿ ಜಾಸ್ತಿ ಆಯ್ತು ಕಣಕ ಜಾಕೆಟ್ ಗಿಕೆಟ್ ಎಲ್ಲ ರೆಡಿ ಇருக்கு ಥರ್ಮಲ್ಸ್ ಒಂದು ತಗೊಬಂದಿರ್ಕ ಅಲ್ಲವ್ರ ಮೇಲೆ ತೋರಿಸ್ಬೇಕಂಬ ಹರ ಹರ ಮತ್ತೆ ಇನ್ನೂ ಹತ್ರ ಆಗ್ತಿದೆ ಕೇದಾರ್ನಾಥ್ ಕಾಣಿಸ್ತಾ ಇದೆ ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆ ರೀಚ್ ಆಗ್ತೀವಿ ಏನೋ ಲೇಕ್ ಇದೆ ಇಲ್ಲಿ ಸಣ್ಣದಾಗಿ ಆದರೆ ಕೇದಾರ್ನಾಥಲ್ಲಿ ಒಂದೇನಂದರೆ ನೀವು ಮೇಲೆ ಮೇಲೆ ಬರ್ತಾ ಎಕ್ಸ್ಪೆನ್ಸಿವ್ ಆಗುತ್ತೆ ಒಂದು ಟೀಗೆ 50 ರೂಪಾಯಿ ಮ್ಯಾಗಿಗೆ 70 ರೂಪಾಯಿ ಓವರ್ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಅದೊಂದು ಬೇಜಾರು ಅಷ್ಟೇ ಅದೆಲ್ಲ ಸೈಡಿಗೆ ಇಟ್ಬಿಡೋಣ ಮೇನ್ ಫೋಕಸ್ಸು ಮಹಾದೇವನ ನೋಡೋದು ಕಾಣಿಸ್ತಾ ಇದೆ ಇಲ್ಲಿಂದ ಫುಲ್ ಎಮೋಷ್ನಲ್ ಮೀನಿಂಗ್ ಇದು ಎಮೋಷ್ನಲ್ ಫೀಲಿಂಗ್ ಇದು ಅಪ್ಪ ಎಷ್ಟು ದಿನ ಬರಬೇಕು ಅಂತ ಕಾಯ್ತಾ ಇದ್ವಿ ಇವತ್ತು ಫೈನಲಿ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ಥರ ಕಾಣಿಸ್ತಾ ಇದೆ ಇಲ್ಲಿಂದಾನೆ ಚೆನ್ನಾಗಿ ಸಂಜೆ ಆರತಿಗೆ ಹೋಗಬೇಕು ಅದಕ್ಕಿಂತ ಫಸ್ಟ್ಲಿ ಡೊಮೆಟ್ರಿ ಬುಕ್ ಮಾಡಿದ್ವಿ ಡೊಮೆಟ್ರಿಯನ್ನು ಹೋಗಬೇಕು ಈ ಲಗೇಜ್ಗಳನ್ನೆಲ್ಲ ಒತ್ತಾಕಿ ಶಿಸ್ತಾಗಿ ಒಂದು ದೇವ್ರ ದರ್ಶನ ಮಾಡೋಣ